ಗೊತ್ತಾಗಲೇ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಎಲ್ಲಿ ನಿಮ್ಮ ಮಗಳು? ಅವ್ರು ಯಾರೋ ರ್ಯಾಂಡಮ್ ಕಿಡ್ನಾಪರ್ಸ್ ಅಲ್ಲ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇವನು ವಿಷ್ಣು, ಇವನು ಕಂಠಿ. ಕೊಲೆ ಆರೋಪಿಗಳಾಗಿ ಸ್ಪೆಷಲ್ ಹೋಮ್ಸ್ ಇರ್ತಾರೆ. ಇಷ್ಟು ಚಿಕ್ಕ ಹುಡುಗರಿಗೆ ಕೆಲಸನ ಒಪ್ಸಿದ್ದೀರಾ, ನಂಬೋದಾ ಸರ್ ಇವ್ರನ್ನ? ನಿಂಗೆ ಅವತ್ತೇ ಹೇಳಿದ್ದೀನಿ, ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು ಅಂತ. ಅವಳು ಯಾವುದೇ ಕಾರಣಕ್ಕೂ ಬೆಂಗಳೂರು ರೀಚ್ ಆಗಬಾರ್ದು. ಮಂಜು, ಸಿರಿ ತಪ್ಪಿಸ್ಕೊಂಡ್ಲು. ಸಿರಿ ಎಲ್ಲಿದ್ಯಾ? ಹುಡುಗಿ ನನ್ನ ಹತ್ರ ಇದ್ದಾಳೆ. ಸರಿಯಾಗಿ ಲೋಕಾದ್ವಿ. ಹೋಗಿ, ನಮ್ಮವರೇ ಅವರು. ನಾನು ಬರ್ತಿದ್ದೀನಿ, ಆ ಹುಡುಗಿನ ನನಗೊಪ್ಸಿ. ನಿಮ್ಮ ಮಗಳು ಯಾರನ್ನಾದ್ರೂ ಇಷ್ಟಪಡ್ತೀಯಾಳ? ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಏನೋ ಡಿಸ್ಟರ್ಬ್ ಆಗಿದ್ಲು ಅಂತ ಅನ್ಸುತ್ತೆ. ಅವಳು ಏನ್ ಮಾಡ್ತಾಳೆ, ಏನ್ ನೋಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ ಅಂತ ಗಮನ ಇಡಬೇಕಿತ್ತು ನೀನು. ಹುಡುಗಿ ಸಿಕ್ಕಿದ್ಲಾ? ಎಲ್ಲ ಕರೆಕ್ಟ್ ಆಗಿತ್ತು ಸರ್. ಅಷ್ಟರಲ್ಲಿ ಅವನೊಬ್ಬ ಬಂದು ಸಿರಿನ್ ಕರ್ಕೊಂಡೋದ. ನನಗೆ ಯಾಕೋ ನಿಮ್ಮ ಹುಡುಗರ ಮೇಲೆ ಡೌಟ್ ಬರ್ತಿದೆ. ಕೇಸು ನನ್ನ ಟೇಬಲ್ಗೆ ಬಂದಮೇಲೆ ಮುಗೀತು ನಾಳೆಯ. ಇಲ್ಲಿ ನಾನೇ ಜಡ್ಜು, ನಾನು ಕೊಟ್ಟಿದ್ದೆ ಜಡ್ಜ್ಮೆಂಟ್. ಇದ್ಯಾವುದು ಹೊಸ ಪ್ರಾಬ್ಲಮ್ಮು? ಕೆಲಸ ಮುಗಿತಾ? ನಿಮಗೊಂದು ನಂಬರ್ ಮೆಸೇಜ್ ಮಾಡ್ತೀನಿ ಸರ್, ಅದ್ರ ಕರೆಂಟ್ ಲೊಕೇಶನ್ ಕಲೆಕ್ಟ್ ಮಾಡಿ ಕಳಿಸಿ. ಸಿರಿ ಸಿಗ್ತಾಳೆ. ಹಂದಿ ಹೊಡೆಯೋಕೆ ಹೋದಾಗ ಮೊಲ ಸಿಕ್ಕರೆ ಬಿಡ್ತೀಯನೋ ನೀನು? ನನಗಿಲ್ಲಿ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಮಿಡಿಲ್ ಏಜ್ ಹಾಗೂ ಯಂಗ್ ಪೇಷನ್ಸ್ ಬೇಕು. ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯಾ? ಟ್ರೈನ್ ಕ್ರಿಮಿನಲ್ಸ್ ಇರಬೇಕು. ನಾನು ಈ ಹುಡುಗಿನ ಹೊಡೆಯಕ್ಕೆ ಬಿಡಲ್ಲ. ಪಾಲ್ ಎರಡಾಗಿರ್ಬೋದು, ಆದರೆ ಶಿಕಾರಿ ಹೊಡೆಯೋದು ಕನ್ಫರ್ಮ್. ದೇವ್ರನ್ನ ನಂಬದಲ್ಲೇ ಇರೋರು ಹರಕೆ ಹೊತ್ಕೊಳ್ಳೋ ಸಾಹಸ ಮಾಡಬಾರ್ದು. ಸರ್, ಈ ಹುಡುಗಿ ಹೇಳೋ ಕತೆ ಕೇಳಿ ಸರ್.